ಎಲ್ರಿಗೂ ನಮಸ್ಕಾರ. ನಾನಿವತ್ತು ಖಾರ ಪೊಂಗಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ತಗೊಂಡಿದ್ದೀನಿ, 1 ಕಪ್ ಹೆಸರುಬೇಳೆ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಮೆಣಸು ಕುಟ್ಟಿ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಕೊಬ್ಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಗೋಡಂಬಿ, ಉಪ್ಪು, ತುಪ್ಪ ತಗೊಂಡಿದ್ದೀನಿ. ಇಲ್ಲಿ ಖಾರ ನೋಡ್ಕೊಂಡು ಹಸಿಮೆಣಸಿನಕಾಯಿ ಹಾಕೊಳ್ಬೇಕು. ನಾನು 6 ರಿಂದ 7 ಹಸಿಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಅರಿಶಿನ, ಹಿಂಗು ತಗೊಂಡಿದ್ದೀನಿ. ಪ್ಯಾನ್ ಅಲ್ಲಿ ಹೆಸರುಬೇಳೆ ಹಾಕೊಂಡು 5 ನಿಮಿಷ ಹುರಿಬೇಕು. ಹುರಿದಿರೋ ಹೆಸರುಬೇಳೆನ ಒಂದು ಬೌಲಲ್ಲಿ ಹಾಕೊಂಡು ಅದ್ರ ಜೊತೆನೆ ಅಕ್ಕಿನೂ ಸೇರಿಸ್ಕೊಂಡು 2 ರಿಂದ 3 ಸತಿ ಚೆನ್ನಾಗಿ ತೊಳೆದುಕೊಳ್ಬೇಕು. ತೊಳೆದಿರೋ ಹೆಸರುಬೇಳೆ ಕುಕ್ಕರಲ್ಲಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 5 ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ 4 ವಿಷಲ್ ಕೂಗಿಸ್ಕೊಳ್ಬೇಕು. ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕು. ಪ್ಯಾನ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಬೇಕು. ಎಣ್ಣೆಗಿಂತ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪೊಂಗಲ್ಲು. ತುಪ್ಪ ಬಿಸಿ ಆದ್ಮೇಲೆ ಸಾಸಿವೆ, ಹಸಿಮೆಣಸಿನಕಾಯಿ, ಕೊಬ್ಬರಿ, ಶುಂಠಿ, ಗೋಡಂಬಿ, ಕರಿಬೇವು, ಮೆಣಸು, ಜೀರಿಗೆನ 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗು, ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಹೆಸರುಬೇಳೆ ಮತ್ತೆ ಅಕ್ಕಿ. ಈಗ ನೀರು ಹಾಕೊಳ್ಬೇಕು. ಬಿಸಿ ನೀರು ಹಾಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಬೇಕು, ಎಷ್ಟು ಬೇಕು ಅಂತ ನೋಡಿಕೊಂಡು. ಈಗ ಒಗ್ಗರಣೆ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಹಾಗೆ ಬಿಡಬೇಕು. ಸಿಂಪಲ್ ಆಗಿ ಖಾರ ಪೊಂಗಲ್ ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.